ಎಲ್ರಿಗೂ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ಆಪರೇಷನ್ಸ್ ಆನ್ ಸೆಟ್ಸ್ ಬಗ್ಗೆ ಕಲಿತೀವಿ. ಇದರಲ್ಲಿ ಮೇಯ್ನಾಗಿ ಯೂನಿಯನ್ ಆಫ್ ಟೂ ಸೆಟ್ಸ್ ಬರುತ್ತೆ, ಆಮೇಲೆ ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್ ಬರುತ್ತೆ, ಆಮೇಲೆ ಡಿಫರೆನ್ಸ್ ಮತ್ತು ಕಾಂಪ್ಲಿಮೆಂಟ್ ಅಂತ ಆಪರೇಷನ್ಸ್ ಬರುತ್ತೆ ಮೇಯ್ನಾಗಿ. ಮೊದಲನೇದಾಗಿ ನಾವು ಕಲಿಯಕ್ಕೆ ಹೋಗ್ತಾ ಇರೋದು ಇವತ್ತು ಯೂನಿಯನ್ ಆಫ್ ಟೂ ಸೆಟ್ಸ್. ನಿಮಗೆ 2 ಸೆಟ್ ಕೊಟ್ಟಿದ್ದಾರೆ ಅಥವಾ 2ಕ್ಕಿಂತ ಜಾಸ್ತಿ 3-4 ಕೊಟ್ಟಿದ್ದಾರೆ ಸೆಟ್. ಅದರಲ್ಲಿ ನಾವು ಯೂನಿಯನ್ ಆಫ್ ಟೂ ಸೆಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗ್ತೀವಿ. ಫಸ್ಟ್ ಡೆಫಿನೇಷನ್ಸ್ ನೋಡೋದಾದರೆ, ಯೂನಿಯನ್ ಆಫ್ ಟೂ ಸೆಟ್ಸ್ ಅಂದರೆ ಏನು ಅಂತ ಕೇಳಿದರೆ, ಇಟ್ ಈಸ್ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ದಟ್ ಆರ್ ಇನ್ ಎ, ಇನ್ ಬಿ ಆರ್ ಇನ್ ಬೋತ್. ಒಂದು ಯೂನಿಯನ್ ಅಂತ ವರ್ಡ್ ಕೇಳಿದ ತಕ್ಷಣ ನಿಮಗೆ ಏನು ಅಂಡರ್ಸ್ಟ್ಯಾಂಡ್ ಆಗುತ್ತೆ? ಇವಾಗ ಸ್ಟೂಡೆಂಟ್ ಯೂನಿಯನ್ ಅಂತ ನೋಡಿರ್ತೀವಿ, ಅಥವಾ ಇನ್ನೊಂದೇನೋ ಯೂನಿಯನ್ ಅಂದರೆ ಒಂದು ಗ್ಯಾಂಗ್ ಅಂತ, ಒಂದು ಗ್ರೂಪ್ ಅಂತ ನಿಮಗೆ ತಲೆಯಲ್ಲಿ ಬರುತ್ತೆ ಅಲ್ವಾ? ಒಂದು ಐಡಿಯಾಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯೂನಿಯನ್, ಈಗ ಸ್ಟೂಡೆಂಟ್ ಯೂನಿಯನ್ ಅಂತ ಇರುತ್ತೆ ನಿಮ್ಮ ಸ್ಕೂಲಲ್ಲಿ. ಅದರ ಅರ್ಥ ಏನು? ಒಂದು ಕಡೆ ನೀವು ಗ್ಯಾದರ್, ನಿಮ್ಮ ಫ್ರೆಂಡ್ಸ್ ಯೂನಿಯನ್ ಅಂತ ತಗೊಳ್ಳಿ. ಬೇಕಾದರೆ ಫ್ರೆಂಡ್ಸ್ ಯೂನಿಯನ್ ಅಂದರೆ ನೀವು ಒಂದು ಕಡೆ ನೀವು ಗ್ಯಾದರ್ ಆಗ್ತೀರಾ, ಎಲ್ಲರೂ ಒಂದು ಕಡೆ ಸೇರೋವಂಥದ್ದು ಒಂದು ಸಿಚುವೇಶನ್ ಅಲ್ವಾ ಯೂನಿಯನ್ ಅಂದರೆ. ಅದೇ ಮೀನಿಂಗನ್ನ ಇಲ್ಲೂ ಇಟ್ಕೋಬೋದು ನೀವು. ಯೂನಿಯನ್ ಅಂದರೆ ಒಂದು ಕಡೆ ಸೇರೋದು ಅಂತ. ಏನು ಸೇರ್ತಾ ಇದೆ ಇಲ್ಲಿ? ಒಂದು ಸೆಟ್ ಆಫ್ ಎಲಿಮೆಂಟ್ಸ್ ಯಾವ ಸೆಟ್ಟಲ್ಲಿರೋದು? ಎ ಮತ್ತು ಬಿ, ಸೆಟ್ ಬಿ ಅಲ್ಲಿರೋವಂಥ ಎಲಿಮೆಂಟ್ಸ್ ಎಲ್ಲನೂ ಒಂದು ಕಡೆ ಸೇರಿಸಿ ಬರಿಬೇಕು ನೀವು ಅಂತ ಅರ್ಥ ಅಷ್ಟೇ. ಯೂನಿಯನ್ ಅಂತ ವರ್ಡ್ ನೋಡಿದ ತಕ್ಷಣ ನೀವು ಅದನ್ನು ನೆನ್ಪಿಟ್ಕೊಳ್ಳಿ. ಬಿಕಾಸ್ ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್, ಆಮೇಲೆ ಡಿಫ್ರೆನ್ಸ್, ಆ ಥರ ಎಲ್ಲ ಬೇರೆ ಬೇರೆ ಆಪ್ರೇಷನ್ಸ್ ಬಂದಾಗ ನೀವು ಕನ್ಫ್ಯೂಸ್ ಆಗಬಾರ್ದು. ಯಾವ ಮೂಮೆಂಟಲ್ಲಿ ಯಾವ ಕಡೆ ನೀವು ಯಾವ ಆಪ್ರೇಷನ್ ಅಪ್ಲೈ ಮಾಡಬೇಕಂತ ನಿಮಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ಯೂನಿಯನ್, ಫ್ರೆಂಡ್ಸ್ ಯೂನಿಯನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಡೆ ಸೇರ್ತಾ ಇದ್ದೀರಾ ನೀವು ಫ್ರೆಂಡ್ಸ್ ಎಲ್ಲ ಅಂತ. ಅದೇ ಥರ ನೀವು ಇಲ್ಲಿ ಸೆಟ್ಟಿದು ಯೂನಿಯನ್ ಅಂದರೆ ಸೆಟ್ಟಿನ ಎಲ್ಲ ಎಲಿಮೆಂಟ್ಸನ್ನ ನೀವು ಒಂದು ಕಡೆ ಸೇರಿಸಿ ಬರಿತೀರಾ ಅಷ್ಟೇ. ಸೊ ಇದ್ರ ಸಿಂಬಲ್ ಏನಂದರೆ, ಇದ್ರ ಕಷ್ಟ ಇಲ್ಲ ನೋಡಿ. ಯು ಸ್ಟ್ಯಾಂಡ್ಸ್ ಫಾರ್ ಯೂನಿಯನ್ ಅಂತ ನೀವು ನೆನ್ಪಿಟ್ಕೋಬೋದು. ಎ ಯೂನಿಯನ್ ಬಿ. ಸೊ ಯು ಅಂದರೆ ಯೂನಿಯನ್ ಅಂತ ನೀವು ನೆನ್ಪಿಟ್ಕೊಳ್ಳಿ. ಎ ಯೂನಿಯನ್ ಬಿ ಅಂದರೆ ಏನು? ಇಲ್ಲಿ ಒಂದು ಕಡೆ ಸೇರ್ತಾರೆ ಅಂತ ಅಂದ್ಕೊಳ್ಳಿ. ಅಂದರೆ ಈ ಸೆಟ್ ಎಯಲ್ಲಿರೋ ಎಲಿಮೆಂಟ್ಸ್ ಮತ್ತು ಸೆಟ್ ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಒಂದು ಕಡೆ ಸೇರಿಸಿ ಬರಿತೀರಾ ಅಷ್ಟೇ. ಆವಾಗ ವೆನ್ ಡಯಾಗ್ರಾಮ್ಸ್ ನೋಡಿದ್ದೀವಿ ನಾವು ಲಾಸ್ಟ್ ವೀಡಿಯೋಸಲ್ಲಿ. ಅದರಲ್ಲಿ ನೆನಪಿದ್ರೆ ನಿಮಗೆ ರೆಕ್ಟ್ಯಾಂಗಲ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಯೂನಿವರ್ಸಲ್ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ಇಲ್ಲಿ ಸೆಟ್ ಎ ಮತ್ತು ಸೆಟ್ ಬಿ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದನ್ನು ಸರ್ಕಲ್ಸ್ ಯೂಸ್ ಮಾಡಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ಯೂನಿಯನ್ ಅಂದರೆ ಏನಂತ ಅಂದೆ ಅಂದರೆ, ನಾನು ಸೆಟ್ ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಅಂದರೆ ಈ ಸರ್ಕಲ್ ಒಳಗಿರೋ ಎಲ್ಲ ಎಲಿಮೆಂಟ್ಸ್ ಬರುತ್ತೆ. ಅದೇ ಥರ ಸೆಟ್ ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಅಂದರೆ ಬಿಗೋಸ್ಕರ ಏನು ಸರ್ಕಲ್ ಡ್ರಾ ಮಾಡಿದ್ದೀವಿ ನಾವು, ಈ ಸರ್ಕಲಲ್ಲಿರೋ ಎಲ್ಲ ಎಲಿಮೆಂಟ್ಸೂ ಬರುತ್ತೆ. ಇದು ಎ ಯೂನಿಯನ್ ಬಿ ಆಗಿರುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಫುಲ್ ಲೈಟ್ ಪರ್ಪಲ್ ಕಲರಲ್ಲಿ 2 ಸರ್ಕಲ್ನ ಶೇಡ್ ಮಾಡಿದ್ದಾರೆ. ಸೊ ಇದು ಎ ಯೂನಿಯನ್ ಬಿನ ವೆನ್ ಡಯಾಗ್ರಾಮ್ ಥ್ರೂ ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ, 2 ಸರ್ಕಲ್ನು ನೀವು ಫುಲ್ಲಾಗಿ ಶೇಡ್ ಮಾಡಬೇಕು. ಆವಾಗ ಬರೀ ಎನಲ್ಲಿರೋ ಎಲಿಮೆಂಟ್ಸ್ ಕೂಡ ಬರುತ್ತೆ, ಬರೀ ಬಿನಲ್ಲಿರೋ ಎಲಿಮೆಂಟ್ಸ್ ಕೂಡ ಬರುತ್ತೆ, ಹಾಗೆ 2 ಸೆಟ್ಗಳಿಗೆ ಕಾಮನ್ ಇರೋ ಎಲಿಮೆಂಟ್ಸ್ ಏನಿದೆ ಅದು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವೇನು ನೆನ್ಪಿಟ್ಕೊಳ್ಳಿ, ಎಲ್ಲ ಎಲಿಮೆಂಟ್ಸ್ ಬರಿಬೇಕು ಅಂತ. ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬರಿಬೇಕು, ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬರಿಬೇಕು ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಎಕ್ಸಾಂಪಲ್ ಇದೆ. ಎ = 1 2 3 4 5 ತೊಗೊಂಡಿದ್ದಾರೆ, ಬಿ = 4 5 6 7 ತೊಗೊಂಡಿದ್ದಾರೆ. ಸೊ ಎ ಯೂನಿಯನ್ ಬಿ, ಯು ಫಾರ್ ಯೂನಿಯನ್ ಫೈಂಡ್ ಔಟ್ ಮಾಡಿ. ಅಂದರೆ ನೀವೇನು ಫೈಂಡ್ ಔಟ್ ಮಾಡಬೇಕು? ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸೂ ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಸೂ ಎ ಯೂನಿಯನ್ ಬಿ ಸೆಟ್ ಫಾರ್ಮ್ ಮಾಡಿ ಬರೀತೀರಾ. ಸೊ ಎ ಯೂನಿಯನ್ ಬಿ ಇಟ್ ಇಸ್ ಆಲ್ಸೋ ಅ ಸೆಟ್. ಸೊ ಫ್ಲವರ್ ಬ್ರ್ಯಾಕೆಟ್ ಒಳಗೆ ಇಲ್ಲಿ ರೋಸ್ಟರ್ ಫಾರ್ಮಲ್ಲಿ ಬರೀತಾ ನೀವು ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಅಂದರೆ ಇಲ್ಲಿಂದ ಇಲ್ಲಿ ತನಕ 1 2 3 4 5, ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ 4 5 6 7. ಆ್ಯಸ್ ಯು ನೋ, ಸೆಟ್ಟಲ್ಲಿ ನಾವು ಯಾವತ್ತೂ ಒಂದು ಎಲಿಮೆಂಟ್ನ 2 ಸಲ ಬರೆಯೋದಿಲ್ಲ. ಸೊ 1 2 3 4 5 ಬರೀತಾನೆ ಆಲ್ರೆಡಿ ನೀವು 4 5 ಬರೆದಿರ್ತೀರ. ಸೊ ಮಿಕ್ಕಿರೋ ಎಲಿಮೆಂಟ್ಸ್, ಬಿದು ಎಲಿಮೆಂಟ್ಸ್ನ ನೀವಿಲ್ಲಿ ಬರೀತೀರ. ಆವಾಗ ಇದು ಸೆಟ್ ಎ ಯೂನಿಯನ್ ಬಿ ಫಾರ್ಮ್ ಆಗುತ್ತೆ. ಇದು ಎ ಯೂನಿಯನ್ ಬಿ ಅಂದರೆ 1 2 3 4 5 ಸೆಟ್ ಎಯಲ್ಲಿರೋ ಎಲಿಮೆಂಟ್ಸ್ ನೋಡಿ 1 2
3 4 5 ಹಾಗೆ ಸೆಟ್ ಬಿಯಲ್ಲಿರೋ ಎಲಿಮೆಂಟ್ಸ್ ಕೂಡ ಬಂತು 4 5 6 7. ಇದರಲ್ಲಿ ಬರೀ ಎಯಲ್ಲಿರೋ ಎಲಿಮೆಂಟ್ಸ್ ಕೂಡ ಇದೆ. ಯಾವುದು 1 2 3 ಬರೀ ಎಯಲ್ಲಿರೋದು ಇದು 3. ಬರೀ ಬಿಯಲ್ಲಿರೋ ಎಲಿಮೆಂಟ್ಸ್ ಕೂಡ ಇದೆ 6 ಆ್ಯಂಡ್ 7. ಹಾಗೆ ಕಾಮನ್ ಎಲಿಮೆಂಟ್ಸ್ ಎರಡು ಸೆಟ್ಟಿಗೆ ಕಾಮನ್ ಇರೋ ಎಲಿಮೆಂಟ್ಸ್ ಕೂಡ ಇದೆ. ಸೊ ಡೆಫಿನಿಷನ್ನು ಏನು ಕಷ್ಟ ಇಲ್ಲ. ಆಲ್ ಎಲಿಮೆಂಟ್ಸ್ ದಟ್ ಆರ್ ಇನ್ ಎ ಆರ್ ಇನ್ ಬಿ ಆರ್ ಇನ್ ಬೋತ್, ಎಲ್ಲಿ ಬೇಕಾದ್ರೂ ಇರ್ಬೋದು ಇದು ಇಲ್ಲಿರೋ ಎಲಿಮೆಂಟ್ಸ್. ಈಗ 1 2 3 ಅಂತ ತಗೊಂಡ್ರೆ ದೇ ಆರ್ ಇನ್ ಎ, 4 5 ಅಂತ ತಗೊಂಡ್ರೆ ದೇ ಆರ್ ಇನ್ ಬೋತ್, 6 7 ಅಂತ ತಗೊಂಡ್ರೆ ದೇ ಆರ್ ಇನ್ ಬಿ. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಡೆಫಿನೇಷನ್. ನೆಕ್ಸ್ಟ್ ಎಕ್ಸಸೈಸ್ ಇಂದ ಎಕ್ಸಾಂಪಲ್ ನೋಡಿ. ಫೈಂಡ್ ದ ಯೂನಿಯನ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಸೆಟ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಸೆಟ್ ಕೂಡ ನಿಮಗೆ ಕೊಟ್ಟಿದ್ದಾರೆ, 2 ಸೆಟ್ ಕೊಟ್ಟಿದ್ದಾರೆ. ಫಸ್ಟ್ ಸೆಟ್ x = 1 2 1 3 5, ಸೆಟ್ y = 1 2 3. ಸೊ ಯೂನಿಯನ್ ಹೇಗೆ ಬರೀತೀರಾ? ಸಿಂಬಲ್ ಯೂಸ್ ಮಾಡಿ ಬರೀಬೇಕು. ಯಾವ 2 ಸೆಟ್ ಇದು ಯೂನಿಯನ್? ಇದು x ಯೂನಿಯನ್ y. ಸೊ x ಯೂನಿಯನ್ y = ಫ್ಲವರ್ ಬ್ರ್ಯಾಕೆಟ್ ಓಪನ್ ಮಾಡಬೇಕು, ಬಿಕಾಸ್ ಯೂನಿಯನ್ ಈಸ್ ಆಲ್ಸೋ ಅ ಸೆಟ್. ಅಂದರೆ 2 ಸೆಟ್ಗಳ ಮಧ್ಯೆ ಒಂದು ಆಪ್ರೇಷನ್ ಮಾಡಿ ನೀವು ಹೊಸ ಸೆಟ್ಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ವಾಟ್ ಹ್ಯಾಪ್ನಿಂಗ್ ಹಿಯರ್. ಇಲ್ಲಿ ಯೂನಿಯನ್ ಬಿಯಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ 2 ಸೆಟ್ಟನ್ನ ಯೂನಿಯನ್ ಮಾಡಿಬಿಟ್ಟು ನೀವು ಇನ್ನೊಂದು ಸೆಟ್ಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ದಟ್ ನ್ಯೂ ಸೆಟ್ಟನ್ನ ನೀವು ಎ ಯೂನಿಯನ್ ಬಿ ಅಂತ ಕರೀತಾ ಇದ್ದೀರಾ. ಸೊ ಹೇಗೆ ಬರೀತೀರಾ? 1 3 5, 1 ಆಲ್ರೆಡಿ ಬರೆದಿರ್ತೀರಾ, 2. ಸೊ ಸೆಟ್ ಎಕ್ಸ್ ಯೂನಿಯನ್ ವೈ ಏನಾಗುತ್ತೆ? 1 2 3 5. ಇದನ್ನು 1 3 5, 2 ಅಂತಲೂ ಬರಿಬೋದು, ಪರವಾಗಿಲ್ಲ. ನೀವು ಆರ್ಡ್ರ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎಲ್ಲಿರೋ ಎಕ್ಸಲ್ಲಿರೋ ಎಲ್ಲ ಎಲಿಮೆಂಟ್, ವೈಯಲ್ಲಿರೋ ಎಲ್ಲ ಎಲಿಮೆಂಟ್ ಇಲ್ಲಿದ್ದರೆ ಆಯಿತು, ಒಂದೇ ಸಲ ಬರೆದಿರಬೇಕು. ಹಾಗೆ ಇದನ್ನು ಟ್ರೈ ಮಾಡಿ. ಸೆಟ್ ಎ ಕೊಟ್ಟಿದ್ದಾರೆ ಎ ಇ ಐ ಒ ಯು, ಸೆಟ್ ಬಿ ಕೊಟ್ಟಿದ್ದಾರೆ ಎ ಬಿ ಸಿ. ಇದ್ರ ಯೂನಿಯನ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಎಲಿಮೆಂಟ್ಸ್ ಬರಿತಾ ಹೋಗ್ತೀರಾ. ಎ ಯೂನಿಯನ್ ಬಿ = ಅಂತ ಬರೆದ್ಬಿಟ್ಟು ಎ ಒಂದೊಂದೇ ಎಲಿಮೆಂಟ್ ಬರಿತಾ ಹೋಗಿ. ಎ ಇ ಐ ಒ ಯು ಎಲ್ಲ ಬರೆದಾದ್ಮೇಲೆ ಇಲ್ಲಿರೋದನ್ನು ಬರೀರಿ. ಇಲ್ಲಿರೋ ಯಾವುದಾದ್ರೂ ಎಲಿಮೆಂಟ್ ಆಲ್ರೆಡಿ ಇಲ್ಲಿ ಬರೆದಿದ್ರೆ ಅದನ್ನು ಬರಿಬೇಡಿ ಅಷ್ಟೇ. ಎ ಆಲ್ರೆಡಿ ಬರೆದಿರ್ತೀರ, ಸೊ ಬರಿಬೇಡಿ. ಬಿ ಬರೀರಿ, ಸಿ ಬರೀರಿ. ಆವಾಗ ನಿಮಗೆ ಈ ಥರ ಸಿಗುತ್ತೆ. ನಾನಿಲ್ಲಿ ಆರ್ಡ್ರಾಗಿರಲಿ ಅಂತ ಬಿ ಮತ್ತು ಸಿನ ಇಲ್ಲಿ ಮಧ್ಯದಲ್ಲಿ ಇಟ್ಟಿದ್ದೀನಿ. ನಿಮಗೆ ಬೇಡ ಅನಿಸಿದರೆ ನೀವು ಲಾಸ್ಟಲ್ಲಿ ಬೇಕಾದ್ರೂ ಇಟ್ಕೋಬೋದು. ಇದು ಎ ಯೂನಿಯನ್ ಬಿ. ಇಲ್ಲಿ ನೋಡಿ, ಇಲ್ಲಿ ರೋಸ್ಟರ್ ಫಾರ್ಮ್ ಬದಲಾಗಿ ನೆಕ್ಸ್ಟ್ ಕ್ವಶನಲ್ಲಿ ಸೆಟ್ ಬಿಲ್ಡರ್ ಫಾರ್ಮ್ ಕೊಟ್ಟಿದ್ದಾರೆ. ಸೊ ಆವಾಗ ನೀವೇನು ಮಾಡಬೇಕು? ನಿಮ್ಗೆ ಡೈರೆಕ್ಟ್ಲಿ ಬರೆಯೋಕ್ಕಾಗುತ್ತೆ ಅಂದರೆ ಪರವಾಗಿಲ್ಲ, ವೆಲ್ ಆ್ಯಂಡ್ ಗುಡ್. ಆಗಿಲ್ಲ ಅಂದರೆ ನೀವು ರೋಸ್ಟರ್ ಫಾರ್ಮಲ್ಲಿ ಬರ್ಕೊಂಡು ಆಮೇಲೆ ಬೇಕಾದ್ರೆ ಯೂನಿಯನ್ನ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಸೆಟ್ ಹೇಗಿದೆ ನೋಡಿ. ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಆಗಿರಬೇಕು. ಆವಾಗ ನಿಮ್ಮ ತಲೆಗೆ ಟಕ್ ಅಂತ ಬರಬೇಕು. ನ್ಯಾಚುರಲ್ ನಂಬರ್ಸ್ ಅಂದರೆ ಯಾವುದೆಲ್ಲ? 1 2 3 4 5 ಅಂತ ಬರಬೇಕು. ಓಕೆ. ಆ್ಯಂಡ್ ಅಂದರೆ 2 ಕಂಡೀಷನ್ ಆಗಿರಬೇಕು ಅಂತ ಅರ್ಥ. ಇನ್ನೊಂದು ಕಂಡೀಷನ್ ಯಾವುದು? ಮಲ್ಟಿಪಲ್ ಆಫ್ 3 ಆಗಿರಬೇಕು. ನ್ಯಾಚುರಲ್ ನಂಬರ್ ಆಗಿರಬೇಕು, ಮಲ್ಟಿಪಲ್ ಆಫ್ 3ನೂ ಆಗಿರಬೇಕು. ಮಲ್ಟಿಪಲ್ ಆಫ್ 3 ಅಂದರೆ ನಿಮ್ಮ ತಲೆಗೆ ಏನು ಬರುತ್ತೆ? 3 6 9 12 ಆ ಥರ ನಂಬರ್ಸ್ ಅಲ್ವಾ? ನ್ಯಾಚುರಲ್ ನಂಬರ್ ಆಗಿರಬೇಕು, ಮಲ್ಟಿಪಲ್ ಆಫ್ 3 ಆಗಿರಬೇಕು ಅಂತ ನಂಬರ್ಸ್ ಯಾವುದು? 3 6 9 12. ಅದು ನ್ಯಾಚುರಲ್ ನಂಬರ್ ಕೂಡ ಹೌದು, ಮಲ್ಟಿಪಲ್ ಆಫ್ 3 ಕೂಡ ಹೌದು. ನೆಕ್ಸ್ಟ್ ಸೆಟ್ ಬಿ ಯಾವ ಥರ ಇರಬೇಕು? ನ್ಯಾಚುರಲ್ ನಂಬರ್ ಆಗಿರಬೇಕು, ಬಟ್ 6ಗಿಂತ ಕಡಿಮೆ ಇರಬೇಕು. ಆ ಥರ ನಂಬರ್ಸ್ ಯಾವುದು? 1 2 3 4 5 ಅಲ್ವಾ? ಸೊ ಎ ಮತ್ತು ಬಿ ಸಿಗುತ್ತೆ ಆವಾಗ ನಿಮಗೆ. ಸೊ ಅದರ ಯೂನಿಯನ್ ಏನಾಗಿರುತ್ತೆ? ಯೂನಿಯನ್ ಅಂದರೆ ಇಲ್ಲೂ ಇರಬೇಕು, ಇಲ್ಲೂ ಇರಬೇಕು. ಅಂದರೆ ನ್ಯಾಚುರಲ್ ನಂಬರ್ ಆಗಿರ್ಬೋದು, ನ್ಯಾಚುರಲ್ ನಂಬರ್ ಮಲ್ಟಿಪಲ್ ಆಫ್ 3 ಆಗಿರ್ಬೋದು, ಅಥವಾ ಆರ್ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಕೂಡ ಆಗಿರ್ಬೋದು ಅಲ್ವಾ? ಇದು ಯೂನಿಯನ್. ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಆರ್ ಯೂಸ್ ಮಾಡಿ ಬರೆದಿದ್ದೀನಿ ನಾನು. ನ್ಯಾಚುರಲ್ ನಂಬರ್ ಮಲ್ಟಿಪಲ್ ಆಫ್ 3 ಆರ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6, ಯಾವುದು ಬೇಕಾದ್ರೂ ಆಗಿರ್ಬೋದು. ನೆಕ್ಸ್ಟ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಎ ನ್ಯಾಚುರಲ್ ನಂಬರ್ ಆ್ಯಂಡ್ ಎಕ್ಸ್ ಯಾವ ಥರ ಇದೆ? 1ಗಿಂತ ಜಾಸ್ತಿ ಇದೆ, 6ಗಿಂತ ಕಡಿಮೆ ಇದೆ, ಅಥವಾ ಈಕ್ವಲ್ ಆಗಿರ್ಬೋದು. 1ಗಿಂತ ಜಾಸ್ತಿ ಇರಬೇಕು, ಅಂದರೆ 1ಗಿಂತ ಜಾಸ್ತಿ ಇರಬೇಕು ರೈಟ್ ಸೈಡ್. 6ಗಿಂತ ಕಡಿಮೆ ಅಥವಾ ಈಕ್ವಲ್, 6ಗೆ ಈಕ್ವಲ್ ಕೂಡ ಆಗಿರ್ಬೋದು ಅಂಥ ನಂಬರ್ಸ್ ಯಾವುದು? ಅಗೇನ್ ಇಲ್ಲಿ ಕೊಟ್ಟಿದ್ದಾರೆ ನ್ಯಾಚುರಲ್ ನಂಬರ್ ಆಗಿರಬೇಕು. ಅಂದರೆ ಯಾವುದೆಲ್ಲ ನಂಬರ್ಸ್ ಬರುತ್ತೆ? 1 ಇನ್ಕ್ಲೂಡ್ ಆಗಲ್ಲ, ಬಿಕಾಸ್ ಇಲ್ಲಿ ಈಕ್ವಾಲಿಟಿ ಸಿಂಬಲ್ ಇಲ್ಲ.
ಈಕ್ವಾಲಿಟಿ ಸಿಂಬಲ್ ಇದ್ದರೆ ಮಾತ್ರ 1 ಇನ್ಕ್ಲೂಡ್ ಆಗುತ್ತೆ. ಸೊ ಇಲ್ಲಿ 1 ಇನ್ಕ್ಲೂಡ್ ಆಗಲ್ಲ. 6ಗಿಂತ ಕಡಿಮೆ ಇರೋದು ಯಾವುದೆಲ್ಲ ನ್ಯಾಚುರಲ್ ನಂಬರ್ಸ್ ಇದೆ, 2 3 4 5 6 ಇನ್ಕ್ಲೂಡ್ ಆಗಬೇಕು, ಯಾಕಂದರೆ ಇಲ್ಲಿ <= ಸಿಂಬಲ್ ಇದೆ. ನೆಕ್ಸ್ಟ್ ಸೆಟ್ ಬಿ ಯಾವ ಥರ ಇದೆ, ನ್ಯಾಚುರಲ್ ನಂಬರ್ ಆಗಿರಬೇಕು, ಅಂದರೆ 1 2 3 4 5 ಅಂತ ಬರಬೇಕು ನಿಮ್ಮ ತಲೆಗೆ. ಆ್ಯಂಡ್ ಇನ್ನೊಂದು ಕಂಡೀಷನ್ ಇದೆ, 6ಗಿಂತ ಜಾಸ್ತಿ ಇರಬೇಕು, 10ಗಿಂತ ಕಡಿಮೆ ಇರಬೇಕು. 6 ಮತ್ತು 10 ಆಗಿರಬಾರ್ದು. ಇಲ್ಲಿ ಈಕ್ವಾಲಿಟಿ ಸಿಂಬಲ್ ಇಲ್ಲ. ಅಂಥ ನಂಬರ್ಸ್ ಯಾವುದು, 6 ಮತ್ತು 10 ಮಧ್ಯೆ ಇರೋದು 7 8 9 ಅಲ್ವಾ. ಸೊ ನ್ಯಾಚುರಲ್ ನಂಬರ್ 1 ಮತ್ತು 6 ಮಧ್ಯೆ, 6 ಇನ್ಕ್ಲೂಡ್ ಆಗಿ ಬರೋವಂಥದ್ದು ಇದು. ನ್ಯಾಚುರಲ್ ನಂಬರ್ 6 ಮತ್ತು 10 ಮಧ್ಯೆ ಬರೋದು, ಎಂಡ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗದೇ ಇರೋದು ಯಾವುದು, 7 8 9. ಸೊ ಅದರ ಯೂನಿಯನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯೂನಿಯನ್ ಹೇಗಿರುತ್ತೆ, ಎಲಿಮೆಂಟ್ಸ್ನ ಲಿಸ್ಟ್ ಮಾಡಿ ಬರೀರಿ. 2 3 4 5 6 7 8 9 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, A = 1 2 3 ಇದೆ, B = ಎಂಟಿ ಇದೆ. ಬಿಯಲ್ಲಿ ಏನೂ ಇಲ್ಲ, ಎಲ್ಲಿ 1 2 3 ಇದೆ. ಸೊ ಇದರ ಯೂನಿಯನ್ ಏನಾಗಿರುತ್ತೆ, 1 2 3 ಇದರಲ್ಲಿರೋ ಎಲಿಮೆಂಟ್ಸ್ನ ಲಿಸ್ಟ್ ಮಾಡಿ. ಏನಾದರೂ ಇದೆಯಾ, ಇಲ್ಲ, ಏನೂ ಇಲ್ಲ. ಸೊ 1 2 3 ಅಷ್ಟೇ ಇರುತ್ತೆ ಯೂನಿಯನ್. ಸೊ ಎ ಯೂನಿಯನ್ ಬಿ, ಈ ಕೇಸಲ್ಲಿ, ಇಂಥ ಕೇಸಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಎ ಇಟ್ ಸೆಲ್ಫ್. ನೆಕ್ಸ್ಟ್ ಕ್ವಶನ್ ನೋಡಿ, A = A, B, B = A B C. ಈಸ್ A a subset of B ಅಂತ ಕ್ವಶನ್ ಕೇಳಿದ್ದಾರೆ. ಈಸ್ A a subset of B, ನೆನ್ಪು ಮಾಡ್ಕೊಳ್ಳಿ, ವಾಪಸ್ ಹೋಗ್ಬಿಟ್ಟು ಸಬ್ಸೆಟ್ ಅಂದರೆ ಏನು, ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿರಬೇಕು ಅಷ್ಟೇ. ಇಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಇಲ್ಲಿದೆಯಾ, ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿದ್ದರೆ A is a subset of B. ಒಂದೊಂದೇ ಎಲಿಮೆಂಟ್ ಚೆಕ್ ಮಾಡಿ, A ಇದೆ, B ಇದೆ, ಅಷ್ಟೇ ಕಂಡೀಷನ್. ಬೇರೆ ಏನು ಇದ್ರದ್ದು ಸಿ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. A is a subset of B. ಎಸ್, A is a subset of B. ವಾಟ್ ಈಸ್ A ಯೂನಿಯನ್ B ಅಂತ ಕೇಳಿದ್ದಾರೆ. ವಾಟ್ ಈಸ್ A ಯೂನಿಯನ್ B? A ಮತ್ತು B ಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಸೇರಿಸಿ ಬರೆದ್ರೆ ಏನು ಸಿಗುತ್ತೆ ನಿಮಗೆ, ಎ ಬಿ ಸಿ. ಒಟ್ಟು ಸೇರಿಸಿ ಬರೆದ್ರೆ ಎ ಬಿ ಸಿನೇ ಸಿಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ಬಿ ಸಿ ಅಂದರೆ ಯಾವ ಸೆಟ್, ಇಲ್ಲಿ ಸೆಟ್ ಬಿ. ಯಾಕೆ ಆ ಥರ ಸಿಗ್ತಾ ಇದೆ, ಯಾಕೆ ಆ ಥರ ಸಿಗ್ತಾ ಇದೆ ನಿಮಗೆ, ಎ ಯೂನಿಯನ್ ಬಿ, ಬಿನೇ ಯಾಕೆ ಸಿಗ್ತಾ ಇದೆ ಅಂದರೆ, ಇಲ್ಲಿ ನೋಡಿ, ಇದು ಯೂನಿವರ್ಸಲ್ ಸೆಟ್ ರೆಕ್ಟ್ಯಾಂಗಲಿಂದ ರೆಪ್ರೆಸೆಂಟ್ ಮಾಡಿದ್ದೀನಿ ಯು. ಇಲ್ಲಿ ಈ ಎಕ್ಸಾಂಪಲಲ್ಲಿ ಎ ಮತ್ತು ಬಿಗಳು ಯಾವ ಥರ ಇದೆ, ಎ ಈಸ್ ಎ ಸಬ್ಸೆಟ್ ಆಫ್ ಬಿ, ಅಂದರೆ ಈ ಬಿ ಸೆಟ್ ಬಿ ಇದೆಯಲ್ಲ ಲೈಟ್ ಬ್ಲೂ ಕಲರ್ದು, ಅದರ ಒಳಗಡೆನೇ ಎ ಇದೆ, ಅಂದರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿರಬೇಕು ಅಂದರೆ ಈ ಏನ ಸರ್ಕಲ್ ಯಾಕೆ ಯೂಸ್ ಮಾಡ್ತೀವಿ ನಾವು, ಎಲಿಮೆಂಟ್ಸ್ನ ಬರೆಯೋಕ್ಕೆ ಅಲ್ವಾ. ಸೊ ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿ ಇರಬೇಕು ಅಂದರೆ ಈ ಏನ ಸರ್ಕಲ್ ಬಿ ಸರ್ಕಲ್ನ ಒಳಗಡೆ ಇರಬೇಕಲ್ವಾ. ಅರ್ಥ ಮಾಡ್ಕೊಳ್ಳಿ, ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂದರೆ ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿರಬೇಕು. ಅಂದರೆ ಈ ಸರ್ಕಲ್ ಎ ಇಸ್ ಯೂಸ್ಡ್, ಏನಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲಿಮೆಂಟ್ಸ್ ಏನಿದೆ ಇದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ. ಎದು ಬಿನ ಏನಕ್ಕೆ ಯೂಸ್ ಮಾಡ್ತೀವಿ, ಬಿ ಸರ್ಕಲ್ನ, ಬಿದು ಎಲಿಮೆಂಟ್ಸ್ನ ಬರೆಯೋಕ್ಕೆ. ಸೊ ಎಯಲ್ಲಿರೋ ಎಲ್ಲ ಎಲಿಮೆಂಟ್ಸ್ ಬಿಯಲ್ಲಿ ಇರಬೇಕು ಅಂದಮೇಲೆ ಈ ಫುಲ್ ಸರ್ಕಲ್ ಏನಿದೆ ಸರ್ಕಲ್ ಅದು ಬಿ ಒಳಗಡೆನೇ ಇರಬೇಕಲ್ವಾ. ಆವಾಗಲೇ ಎ ಬಿನ ಒಳಗಡೆ ಇದೆ ಅಂತ ನಮ್ಗೆ ಹೇಳೋಕ್ಕಾಗೋದು. ಸೊ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂತ ಹೇಳಕ್ಕೆ ಬರೋದು. ಆವಾಗ ನೀವು ಯೂನಿಯನ್ ತಗೊಂಡಾಗ ಏನಾಗುತ್ತೆ, ಬಿ ಸರ್ಕಲ್ನೂ ಶೇಡ್ ಮಾಡ್ತೀರಾ, ಎ ಸರ್ಕಲ್ನೂ ಶೇಡ್ ಮಾಡ್ತೀರಾ ಜೊತೆಗೆ. ಆವಾಗ ಟೋಟಲಿ ಏನು ಶೇಡ್ ಆಯಿತು ನೋಡಿ, ನೀವು ಯಾವ ಸರ್ಕಲ್ ಶೇಡ್ ಆಯಿತು ನಿಮಗೆ, ಬಿ ಸರ್ಕಲ್ಲೇ ಮತ್ತೆ ಮತ್ತೆ ಶೇಡ್ ಮಾಡ್ತಾ ಇದ್ದೀರಾ. ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಯೂನಿಯನ್ ಏನು ಸಿಗ್ತಾ ಇದೆ ನಿಮಗೆ, ಬಿ. ಸೊ ಯಾವಾಗೆಲ್ಲ ಎ ಈಸ್ ಎ ಸಬ್ಸೆಟ್ ಆಫ್ ಬಿ, ಎ ಯೂನಿಯನ್ ಬಿ ಈಸ್ ಆಲ್ವೇಸ್ ಬಿ ಆಗಿರುತ್ತೆ. ಅದನ್ನೇ ಇಲ್ಲಿ ಕೇಳಿದ್ದಾರೆ, ಇಫ್ ಎ ಆ್ಯಂಡ್ ಬಿ ಆರ್ ಟು ಸೆಟ್ ಸಚ್ ದ್ಯಾಟ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ, ದೆನ್ ವಾಟ್ ಈಸ್ ಎ ಯೂನಿಯನ್ ಬಿ. ಎ ಯೂನಿಯನ್ ಬಿ ಏನಾಗಿರುತ್ತೆ, ಬಿನೇ ಆಗಿರುತ್ತೆ ಯಾವಾಗಲೂ. ಎ ಯೂನಿಯನ್ ಬಿ ಬಿನೇ ಆಗಿರುತ್ತೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಇದೆ ನೋಡಿ, 4 ಸೆಟ್ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಅಂತ. ಇಲ್ಲೊಂದೊಂದೇ ಕ್ವಶನ್ ಕೊಟ್ಟಿದ್ದಾರೆ, ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡಿ ಅಂತ. ಯೂನಿಯನ್ ಅಂದರೆ
ಒಂದು ಕಡೆ ಸೇರಿಸಿ ಬರೀರಿ. ಏನನ್ನ ಯಾವ ಎಲಿಮೆಂಟ್ಸ್ನ ಸೇರಿಸಿ ಬರಿಬೇಕು? ಎ ಅಲ್ಲಿರೋ ಎಲಿಮೆಂಟ್ಸ್ ಮತ್ತು ಬಿ ಅಲ್ಲಿರೋ ಎಲಿಮೆಂಟ್ಸ್. ಎ ಮತ್ತು ಬಿ ಆಲ್ರೆಡಿ ನಿಮ್ಮ ಕೈಲಿದೆ. ಆ ಎಲಿಮೆಂಟ್ಸ್ನ ಸೇರಿಸಿ ಬರೀರಿ. ಎಲ್ಲರೂ ಎಲಿಮೆಂಟ್ಸ್ ರಿಪೀಟ್ ಆಗಿದ್ರೆ ಅದನ್ನು ಒಂದೇ ಸಲ ಬರೀರಿ. ಆಗ ಏನು ಸಿಗುತ್ತೆ ನಿಮಗೆ? 1 2 3 4 5 6 3 4 ರಿಪೀಟ್ ಆಗಿರೋದ್ರಿಂದ ಒಂದೇ ಸಲ ಬರೆಯಲಾಗಿದೆ. ನೆಕ್ಸ್ಟ್ ಎ ಯೂನಿಯನ್ ಸಿ ಅಂದರೆ ಏನು? ಎ ಮತ್ತು ಸಿ ಇಲ್ಲಿರೋ ಎಲಿಮೆಂಟ್ಸ್ನ ಸೇರಿಸಿ ಬರೀರಿ. 1 2 3 4 5 6 7 8 ಕರೆಕ್ಟ್. ನೆಕ್ಸ್ಟ್ ಬಿ ಯೂನಿಯನ್ ಸಿ ಅಂದರೆ ಏನು? ಬಿ ಮತ್ತು ಸಿ ಯಲ್ಲಿರೋ ಎಲಿಮೆಂಟ್ಸ್ನ ಸೇರಿಸಿ ಬರೀರಿ. ಅವಾಗ ಏನು ಸಿಗುತ್ತೆ? 3 4 5 6 7 8 ಸಿಗುತ್ತೆ. ಬಿ ಯೂನಿಯನ್ ಡಿ ಅಂದ್ರೇನು? ಬಿ ಮತ್ತು ಡಿ ಯಲ್ಲಿರೋ ಎಲಿಮೆಂಟ್ಸ್ನ ಸೇರಿಸಿ ಬರಿ. ಬಿ ಮತ್ತು ಡಿ ಇಲ್ಲಿದೆ. ಆವಾಗ ನಿಮಗೆ 3 4 5 6 7 8 9 10 ಸಿಗುತ್ತೆ. ಎ ಯೂನಿಯನ್ ಬಿ ಯೂನಿಯನ್ ಸಿ ಅಂದ್ರೇನು? ಮೂರದ್ದು ಎಲಿಮೆಂಟ್ಸ್ನ ಸೇರಿಸಿ ಬರೀರಿ ಅಂತ, ಅಷ್ಟೇ, ಸಿಂಪಲ್ ಆಗಿದೆ. ಆವಾಗ ಎ ಬಿ ಸಿ ಮೂರದ್ದು ಎಲಿಮೆಂಟ್ಸ್ನ ಸೇರಿಸಿ ಬಂದರೆ 1 2 3 4 5 6 7 8 ಇದಿಷ್ಟು ಎ ಯೂನಿಯನ್ ಬಿ ಯೂನಿಯನ್ ಸಿ ಆಗುತ್ತೆ. ಅದೇ ಥರ ನೆಕ್ಸ್ಟಲ್ಲಿ ಎ ಯೂನಿಯನ್ ಬಿ ಯೂನಿಯನ್ ಡಿ ಇದೆ. ಅಂದರೆ ಎ ಬಿ ಡಿ ಮೂರು ಸೆಟ್ಟಲ್ಲಿರೋ ಎಲಿಮೆಂಟ್ಸ್ನ ಸೇರಿಸಿ ಬರೀರಿ ಅಂತ ಅರ್ಥ. ಎ ಅಲ್ಲಿ 1 2 3 4 ಇದೆ, ಬರೆದಿದ್ದೀವಿ. ನೆಕ್ಸ್ಟ್ ಬಿ ಅಲ್ಲಿ ಏನಿದೆ? 3 4 5 6 ಇದೆ, 3 4 5 6 ಬರೆದಿದ್ದೀವಿ. ಡಿ ಅಲ್ಲಿ ಏನಿದೆ? 7 8 9 10 7 8 9 10 ಬರೆದಿದ್ದೀವಿ. ಬಿ ಯೂನಿಯನ್ ಸಿ ಯೂನಿಯನ್ ಡಿ ಅಂದರೆ ಬಿ ಸಿ ಮತ್ತು ಡಿ ಯಲ್ಲಿರೋ ಎಲಿಮೆಂಟ್ಸ್ ಮೂರು ಸೆಟ್ಟಲ್ಲಿರೋ ಎಲಿಮೆಂಟ್ಸ್ನ ಬರಿಬೇಕು. ಬಿ ಅಲ್ಲಿ 3 4 5 6 ಇದೆ, ಸಿ ಅಲ್ಲಿ 5 6 7 8 ಇದೆ, ಮತ್ತು ಡಿ ಅಲ್ಲಿ 7 8 9 10 ಇದೆ. ಅಲ್ಲಿಗೆ ಯೂನಿಯನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇಂಟರ್ಸೆಕ್ಷನ್ ಆಫ್ 2 ಸೆಟ್ಸ್ ಬಗ್ಗೆ ಅಥವಾ 3 ಬಗ್ಗೆ ಕಲಿತೀವಿ. ಥ್ಯಾಂಕ್ ಯು.